ಭೇಟಿ ಹಾಸನಕ್ಕೆ ಭೇಟಿ ಈ ದಿವಸ ಒಂದು ಬೇಲೂರಲ್ಲಿ ಪ್ರಸನ್ನ ಕುಮಾರ್ ಅಂತ ಹೇಳಿ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತ, ಅವರ ಒಂದು ಮನೆಯಲ್ಲಿ ಗೃಹಪ್ರವೇಶ ಇತ್ತು. ಆ ಕಾರ್ಯಕ್ರಮದಲ್ಲಿ ಹೋಗಬೇಕು ಅಂತೇಳಿ ಪಾಪ ಅವರು, ನಾನು ಮಧುಗಿರಿನಲ್ಲಿದ್ದೆ, ಅಲ್ಲಿಂದ ಬಂದು ಬರಲೇಬೇಕು 2 ನಿಮಿಷ ಅಂತೇಳಿ, ನಾಳೆ ಗೃಹಪ್ರವೇಶ ಇರೋದು, ಇವತ್ತೇ ಬಂದು ಹೋಗಿ ಅಂತೇಳಿ ಮನವಿ ಮಾಡಿದ್ರು. ಅದಕ್ಕೋಸ್ಕರ ಅವರಿಗೆ ಆ ಮನೆ ಗೃಹಪ್ರವೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆದ ಮೇಲೆ ನಮ್ಮ ಧರ್ಮಪ್ಪ ಅವರ ಮಗಳ ಮದುವೆ ನಾಳೆ ಬೆಳಿಗ್ಗೆ, ಇವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ನಾನು ನಾಳೆ ಬೇರೆ ಕಾರ್ಯಕ್ರಮಗಳಿದ್ದ ಹಿನ್ನೆಲೆಯಲ್ಲಿ ಇವತ್ತೇ ಬಂದು ಅಲ್ಲಿ ವಧುವರರಿಗೆ ಆಶೀರ್ವದಿಸಿ ಹೋಗಬೇಕು ಅಂತೇಳಿ ಬಂದಂಥದ್ದು. ಇನ್ನೊಂದು, ಇಲ್ಲಿ ನಮ್ಮ ಚೌಲ್ಟ್ರಿ ಯಾರು, ನಮ್ಮ ಜ್ಞಾನಾಕ್ಷಿ ರೇವಣ್ಣವರ ಚೌಲ್ಟ್ರಿ ಅವರ ಕುಟುಂಬದ್ದು ಅಂತ ಹೇಳ್ತಾರೆ. ಅಲ್ಲಿ ಜ್ಞಾನಾಕ್ಷಿ ಇದರಲ್ಲೂ ಕೂಡ ನಮ್ಮ ಜಿಲ್ಲೆನಲ್ಲಿ ಒಬ್ಬರು ಅಧಿಕಾರಿ ರಾಣಿಬೆನ್ನೂರಿನವರು ಇದ್ದಾರೆ, ಅವರ ಮನೆಯದು ಒಂದು ಮದುವೆ ಇದೆ. ಅದೆರಡೂ ಮುಗಿಸ್ಕೊಂಡು ಹೋಗ್ತಕ್ಕಂಥದ್ದು. ಈಗ ಅಲ್ಲಿ ಧರ್ಮಪ್ಪನ ಮನೆ ಮದುವೆಗೆ ನನ್ನ ಮಗಳು ಕೂಡ ಬೆಂಗಳೂರಿಂದ ಬಂದಿದ್ದಾಳೆ, ನನ್ನ ಹೆಂಡ್ತಿನೂ ಕೂಡ ಊರಿಂದ. ಹೀಗೆ ಅವನು ಧರ್ಮಪ್ಪ ಪಾಪ ಅವನು ಟೀಚರು, ಅವರು ಬಂದು ಭಾಳ ಮನವಿ ಮಾಡಿದ ಮೇರೆಗೆ ನಮ್ಮ ಎಲ್ಲ ಕುಟುಂಬ ಸದಸ್ಯರು, ನಾವು ನಮ್ಮೆಲ್ಲ ಸ್ನೇಹಿತರುಗಳು ಮದುವೆಗೆ ಅಟೆಂಡ್ ಆಗ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಾವು ಹಾಸನದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರುಗಳನ್ನು ಕೂಡ ಭೇಟಿ ಮಾಡೋಣ, ಮಾತಾಡೋಣ ಅಂತಕ್ಕಂಥ ಉದ್ದೇಶದಿಂದ IBಗೂ ಕೂಡ ಭೇಟಿ ಕೊಟ್ಟು ಎಲ್ಲರ ಜೊತೆನೂ ಕೂಡ ಕಷ್ಟ ಸುಖ ಮತ್ತು ಬೇರೆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಹೊರಡ್ತಾ ಇದ್ದೀವಿ. ಯಾವ ಜಟಾನೂ ಇಲ್ಲ, ಪಟ್ಟಿನೂ ಇಲ್ಲ ರೀ. ನೀವು ಜಟಾಪಟ್ಟಿ ನಿಮ್ಮದೇ. ಡೆಲ್ಲಿ ನೋಡ್ರಪ್ಪ, ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಡೆಪ್ಟಿ ಚೀಫ್ ಮಿನಿಸ್ಟರು. ಅವರು ಅಸ್ಸಾಂ ಎಲೆಕ್ಷನ್ಗೆ ಅವರು ಇದ್ದಾರೆ, ಅಬ್ಸರ್ವರ್ ಇದ್ದಾರೆ. ಅವರೇ ಅಲ್ಲಿ ಅಸ್ಸಾಂ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ನಿಂದ ಹಿಡಿದು ಪಕ್ಷದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಸಂಘಟನೆಯ ಒಂದು ಗುರುತರವಾದಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅವರು ನಿರಂತರವಾಗಿ ದೆಹಲಿಗೂ ಹೋಗಬೇಕು, ಅಸ್ಸಾಂಗೂ ಹೋಗಬೇಕು. ಎಲ್ಲ ಮುಖಂಡಗಳು ಕೂಡ ಅಲ್ಲಿನ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಪದೇ ಪದೇ ಎಲ್ಲರೂ ಭೇಟಿ ಮಾಡ್ತಾರೆ. ಅವ್ರು ಭೇಟಿ ಮಾಡಿದ ಕ್ಷಣಕ್ಕೆ ಕರ್ನಾಟಕದ ರಾಜಕಾರಣನೇ ಚರ್ಚೆ ಆಗುತ್ತೆ ಅಂತ ಅನ್ಕೋಬಾರ್ದು, ಗೊತ್ತಾಯ್ತಾ? ರಾಜಕಾರಣ ಅಂತಕ್ಕಂಥದ್ದು ಇದು ಹರಿತಕ್ಕಂಥ ನೀರಿದ್ದಂಗೆ, ಚಲನಶೀಲತೆ ಇರ್ತಕ್ಕಂಥದ್ದು. ಅದರಿಂದ ಅವರು ಅಲ್ಲಿ ಭೇಟಿ ಮಾಡಿದ್ರು, ಇಲ್ಲಿ ಭೇಟಿ ಮಾಡಿದ್ರು ಅಂದರೆ ಕರ್ನಾಟಕದಲ್ಲಿ ಯಾವುದೇ ಬಿಕ್ಕಟ್ಟು ಸೃಷ್ಟಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಅವ್ರು ಕೊಡೋದಿಲ್ಲ ಅಂತ ನಮ್ಮ ಭಾವಿಸಿದ್ವಿ. ಸರ್, ನಿಮ್ಮ ನಿಲುವೇನಿದೆ? ನನ್ನ ನಿಲುವೇನಿದೆ? ನಮ್ಮ ನಿಲುವು ನೋಡ್ರಿ, ಕಾಂಗ್ರೆಸ್ ಪಕ್ಷ ಇದು ರಾಷ್ಟ್ರೀಯ ಪಕ್ಷ. ಇದು ಯಾವುದೋ ಒಂದು ಪದ್ಮನಾಭ ನಗರದಲ್ಲಿರೋ ಆಫೀಸು ಹೈಕಮಾಂಡ್ ಅಲ್ಲ, ಇದು ಕೇಂದ್ರದಲ್ಲಿರ್ತಕ್ಕಂಥದ್ದು. ಅದೇ ಥರ BJPನೂ ಕೂಡ ಈಗ ಹೈಕಮಾಂಡ್ನಲ್ಲಿ, ರಾಷ್ಟ್ರೀಯ ಪಕ್ಷದ ಹೈಕಮಾಂಡು ಎಲ್ಲ ರಾಜ್ಯಗಳಲ್ಲೂ ಕೂಡ ಏನೇ ರಾಜಕೀಯ ಬೆಳವಣಿಗೆ ನಡೆದರೆ ಅಂತಿಮ ನಿರ್ಣಯ ಅವ್ರದ್ದೇ ಇರ್ತದೆ. ಇದು ಕರ್ನಾಟಕನೂ ಕೂಡ ಹೊರತಾಗೇನಿಲ್ಲ. ಅದೇ ಹೈಕಮಾಂಡ್ ಇರಬೇಕು ಅಂದ್ರೆ ಇರ್ತಾರೆ, ಬೇಡ ಅಂದರೆ ಹೋಗ್ತಾರೆ. ಅವ್ರು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಹೈಕಮಾಂಡ್ ಹೆಂಗೆ ಹೇಳ್ತೀವೋ ಹಂಗೆ ಕೇಳ್ತೀವಿ ಅಂತ ಹೇಳಿದಾರೋ ಇಲ್ವೋ? ನೀವೇ ಪ್ರಚಾರ ಮಾಡಿದ್ದೀರಲ್ಲಪ್ಪ. ಅದಕ್ಕೆ ಹೊರತುಪಡಿಸಿ ಬೇರೆ ಏನು ಹೇಳೋಕ್ಕಾಗ್ತದೆ ಹೇಳಿ? ಥ್ಯಾಂಕ್ ಯು.